ते मृगा महावीर्याः मामीक्षन्ते मुहुर्मुहुः ವಕ್ತುಕಾಮ ಇವ ಹಿಮೆ ಇಂಗಿತಾನ್ಯುಪಲಕ್ಷಯೇ. ಅವುಗಳಿಗೇನೋ ಹೇಳುವಂತಿದೆ ಅನ್ನುವ ಮೋರೆಗಳು ಆ ಪ್ರಾಣಿಗಳ ದೃಷ್ಟಿಯಿಂದ ಗೊತ್ತಾಗ್ತಾ ಇದೆ. ನಾನು ಬಂದು ನಿಂತೊಡನೆ ನನ್ನನ್ನು ನೋಡ್ತವೆ, ಮತ್ತೆ ಸುಮ್ಮನಾಗ್ತವೆ, ಮತ್ತೆ ನೋಡ್ತವೆ, ಮತ್ತೆ ಸುಮ್ಮನಾಗ್ತವೆ. ಅವುಗಳ ದೃಷ್ಟಿಯಲ್ಲಿ ನನಗೇನೋ ಹೇಳಬೇಕಿದೆ, ವಕ್ತುಕಾಮ ಇವ, ಏನೋ ಹೇಳಲಿಕ್ಕಿದೆ ಅಂತ ಅವುಗಳ ಇಂಗಿತವನ್ನು, ಒಳಗಿನ ಏನೋ ಭಾವನೆಯನ್ನು ಉಪಲಕ್ಷಯೇ ಕಾಣ್ತಾ ಇದ್ದೇನೆ. ಏನೋ ಸೂಚನೆ ಸಿಗ್ತಾ ಇದೆ, ಏನೋ ಹೇಳಲಿಕ್ಕೆ ಹೊರಟಿದೆ. ಮಾಮೀಕ್ಷಂತೆ ಮುಹುರ್ಮುಹು, ಎಲ್ಲೋ ತಮ್ಮ ಪಾಡಿಗೆ ಮೇಯ್ತಾ ಇದ್ದವು ನನ್ನನ್ನು ನೋಡುತ್ತೆ, ಮತ್ತೆ ತಲೆ ತಗ್ಗಿಸಿ ಮತ್ತೆ ನನ್ನನ್ನು ನೋಡುತ್ತೆ, ಏನೋ ಹೇಳಬೇಕು ಅಂತ ಅಂದ್ಕೊಳ್ಳುತ್ತೆ. ಪಾಪ ಅವುಗಳಿಗೆ ಬಾಯಿಲ್ಲ ಅನ್ನೋ ದೃಷ್ಟಿಯಿಂದಲೋ ಏನೋ ಅವುಗಳಿಗೆ ಆಗುವ ಸಾಮರ್ಥ್ಯ ಅಷ್ಟೇ ಅಂತನ್ನುವ ಹಾಗೆ ಸುಮ್ಮನಿದ್ದಾವೆ. ಏವ ಮುಕ್ತ್ವಾ ನರೇಂದ್ರೇಣ ತೇ ಮೃಗಾ ಸಹಸೋತ್ಥಿತಾ ದಕ್ಷಿಣಾಭಿಮುಖಾ ಸರ್ವೇ ದರ್ಶಯಂತೋ ನಭಸ್ಥಲಂ. ನಾನದನ್ನು ಒಮ್ಮೆ ಆಚೆ ನೋಡುವುದು ಈಚೆ ನೋಡುವುದು ಅಂತ ಅಂದ್ಕೊಂಡ್ರೆ ಮತ್ತೆ ಗೊತ್ತಾಗ್ತಾ ಇದೆ, ನನ್ನನ್ನು ನೋಡಿ ದಕ್ಷಿಣಕ್ಕೆ ನೋಡುತ್ತೆ, ನನ್ನನ್ನು ನೋಡಿ ದಕ್ಷಿಣಕ್ಕೆ ನೋಡುತ್ತೆ. ಅಂದರೆ ನನಗೆ ದಕ್ಷಿಣದ ಕಡೆಗೆ ಏನೋ ತೊಂದರೆ ಆಗಿದೆ, ಸೀತೆಯ ದಿಕ್ಕು ಆಚೆಗೆ ನಾವು ಹುಡುಕಬೇಕಾದದ್ದು. ಇಲ್ಲ ಅಂದರೆ ಮಧ್ಯದಲ್ಲಿ ನಿಂತವನಿಗೆ ಪೂರ್ವವೋ ಪಶ್ಚಿಮವೋ ಉತ್ತರವೋ ಅಂತ ಎಲ್ಲಿ ಅಂತ ಹುಡುಕಲಿ. ಆದರೆ ಈಗೊಂದು ಯೋಚನೆ ಗೊತ್ತಾಗ್ತಾ ಇದೆ, ಈ ಪ್ರಾಣಿಗಳೆಲ್ಲವೂ ದಕ್ಷಿಣಾಭಿಮುಖ ಸರ್ವೇ ದರ್ಶಯಂತಹ, ಎಲ್ಲವೂ ಕೂಡ ದಕ್ಷಿಣದ ಕಡೆಗೆ ಮೋರೆ ಮಾಡ್ತಾ ಅಂದರೆ ನನ್ನನ್ನು ನೋಡುವಾಗ ಒಂದು ಕಾಳಜಿಯ ಕಣ್ಣು, ದಕ್ಷಿಣಕ್ಕೆ ನೋಡುವಾಗ ಒಂದು ಭಯದ ಕಣ್ಣು, ಇಲ್ಲಿಂದ ಅತ್ತ ದೃಷ್ಟಿಯನ್ನು ಹಾಯಿಸಿ ನನಗೆ ದಾರಿಯನ್ನು ತೋರ್ತಾ ಇವೆ. ಅಂದರೆ ಇಲ್ಲಿ ಏನೋ ಒಂದು ಇಂಗಿತ ಅವುಗಳಲ್ಲಿದೆ.